ನಿಮ್ಗೆ ಲೈಫ್ ಅಲ್ಲಿ ಮನಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ ಪ್ರೀತಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ? ಪ್ರೀತಿ ಜೊತೆಗೆ ಮನಿ ಎರಡು ಇಂಪಾರ್ಟೆಂಟ್ ಇದೆ. ಎರಡು ಇಂಪಾರ್ಟೆಂಟ್. ನನ್ನ ಹತ್ರ ದುಡ್ಡು ಇದೆ, ಪ್ರೀತಿನೂ ಇದೆ, ಬಟ್ ಅದನ್ನ ಬಳಸ್ಕೊಳ್ಳೋರು ಯಾರು ಇಲ್ಲ. ಅಂದ್ರೆ ಆ ಪ್ರೀತಿ ಒಳಗಡೆನೆ ನಾವು ಆಗ್ಬಿಟ್ರೆ ಯಾವ ಕಷ್ಟ ಸುಖ ಯಾವ್ದು ಗೊತ್ತಾಗೋದಿಲ್ಲ ನಮ್ಗೆ. ಅವಾಗ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಆ ಪ್ರೀತಿನ ಹಂಚ್ಕೊಂಡು ಯಾವಾಗ ಹೋಗ್ತಾ ಇರ್ತೀವಿ ಆ ಪ್ರೀತಿ ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ದುಡ್ಡು ಇಂಪಾರ್ಟೆಂಟ್ ಬರಲ್ಲ. ಪ್ರೀತಿ ವಿಶ್ವಾಸ ಕರೆಕ್ಟ್ ಆಗಿ ಅದು ಆ ದುಡ್ಡು ಆ ಪ್ರೀತಿನಲ್ಲೇ ದುಡ್ಡು ಸಿಕ್ಕೋಗುತ್ತೆ ನಮ್ಗೆ. ಓಕೆ, ಇವಾಗ ನಿಮ್ ಯುತ್ಸ್ ಎಲ್ಲ ಯಾವ ತರ ಇದಾರೆ ಅಂದ್ರೆ ದುಡ್ಡಿದ್ರೇನೆ ಎಲ್ಲ, ದುಡ್ಡಿದ್ರೇನೆ ಪ್ರೀತಿ ಅನ್ನೋ ತರ ಇದಾರೆ. ಸೊ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಪ್ರೀತಿ ಮುಖ್ಯ, ದುಡ್ಡು ಮುಖ್ಯ ಇಲ್ಲ ನಮ್ಗೆ. ಆಮೇಲೆ ಬೇಕಾಗುತ್ತೆ ಮೇಡಮ್, ದುಡ್ಡು ಬೇಕು, ಬಟ್ ಪ್ರೀತಿಗಿಂತ ದುಡ್ಡೇನ್ ದೊಡ್ಡದಲ್ಲ. ಓಕೆ ಬಟ್ ಕೆಲವೊಂದು ಸಿಚುವೇಶನ್ ಟೈಮಲ್ಲಿ ಬೇಕಾಗುತ್ತೆ. ಓಕೆ ಓಕೆನಾ, ಮನಿ ನೋಡ್ಕೊಂಡ್ ಬರೋಳ್ ಯಾರು ಇಷ್ಟಪಟ್ಟಿರ್ತಾರೆ? ಫಸ್ಟ್ ಆಫ್ ಆಲ್ ಬಾಯ್ಸ್ ಅಷ್ಟೊಂದು ಕಾಮನ್ ಸೆನ್ಸ್ ಇರುತ್ತೆ ಈಗ. ಓಕೆನಾ, ಬರೋಳು ಹಂಗೆ ಯೋಚನೆ ಮಾಡ್ತಾಳೆ. ಈಗ ಪ್ರಾಕ್ಟಿಕಲ್ ಪ್ರೀತಿ ಇದ್ರೆ ಆರಾಮಾಗಿ ದೊಡ್ಡ ಕಂಟಿನ್ಯೂ ಬರುತ್ತೆ. ಹಾಯ್ ಮೈ ಲವ್ಲಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಕ್ಯೂಟಿ ಲಾಗ್. ಸೊ ನಾನು ನಿಮ್ಮ ಪ್ರೀತಿಯ ಸ್ಪಂದನ ಕ್ಯೂಟಿ. ಸೊ ನಾನಿವತ್ತು ಒಂದು ಎಂತ ಡೇಂಜರಸ್ ಕ್ವಶನ್ ಅನ್ನೋದಕ್ಕಿಂತ ಲೈಕ್ ಡಿಫಿಕಲ್ಟ್ ಕ್ವಶನ್ ಜೊತೆಗೆ ಬಂದಿದ್ದೀನಿ. ಅದೇನಪ್ಪಾ ಅಂತ ಹೇಳಿದ್ರೆ, ಸೊ ಲೈಫ್ ಅಲ್ಲಿ ನಿಮ್ಗೆಲ್ಲ ಮನಿ ಇಂಪಾರ್ಟೆಂಟ್ ಆಗುತ್ತಾ ಆರ್ ಲವ್ ಇಂಪಾರ್ಟೆಂಟ್ ಆಗುತ್ತಾ? ಸೊ ಇಟ್ ಮೇ ಬಿ ಲವ್ ಅಂದ್ರೆ ನಾಟ್ ಫಾರ್ ಓನ್ಲಿ ಲವ್ ಅಂದ್ರೆ ಲವರ್ಸ್ ಅಂತ ಅಲ್ಲ. ಸೊ ತಾಯಿ ಪ್ರೀತಿ ಆಗಿರ್ಲಿ, ತಂದೆ ಪ್ರೀತಿ ಆಗಿರ್ಲಿ, ದೆನ್ ಸಿಬ್ಲಿಂಗ್ಸ್, ವಾಟ್ ಎವರ್, ಯಾರ ಪ್ರೀತಿನಾದ್ರು ಆಗಲಿ, ಮಕ್ಕಳು ಪ್ರೀತಿ ಆಗಿರ್ಬೋದು. ಸೊ ಈ ಪ್ರೀತಿ ಇಂಪಾರ್ಟೆಂಟ್ ಆಗುತ್ತಾ ನಿಮ್ಗೆ ಆರ್ ಮನಿ ಇಂಪಾರ್ಟೆಂಟ್ ಆಗುತ್ತಾ ಅಂತ ಇವತ್ತಿನ ಟಾಪಿಕ್. ಸೊ ನನ್ನ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ಲವ್ ಇಸ್ ಫಾರ್ ಫುಲ್ಫಿಲಿಂಗ್ ಹಾರ್ಟ್ ಅಂಡ್ ಮನಿ ಇಸ್ ಫಾರ್ ಫುಲ್ಫಿಲಿಂಗ್ ಡ್ರೀಮ್ಸ್ ಅಂತ ನನ್ನ ಪ್ರಕಾರ. ಸೊ ಗೈಸ್, ಇವತ್ತು ಜನ ಯಾವ್ಯಾವ ತರ ಅಂತ ಯಾವ್ಯಾವ ಕ್ವಶನ್ಗೆ ಐ ಮೀನ್ ಯಾವ ತರ ಆನ್ಸರ್ ಮಾಡ್ತಾರೆ ನೋಡೋಣ. ಮನಿ ಇಂಪಾರ್ಟೆಂಟ್ ಆಗುತ್ತಾ ಆರ್ ಅವ್ರಿಗೆ ಲವ್ ಇಂಪಾರ್ಟೆಂಟ್ ಆಗುತ್ತಾ ಅಂತ ನೋಡೋಣ. ಅಂಡ್ ನಿಮ್ಗೆ ಏನ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಗೈಸ್. ಸೊ ಗೈಸ್, ನಾನು ಅನ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ರೂ ಮನಿ ಚೂಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ತುಂಬಾ ಜನಕ್ಕೆ ಇವಾಗ ನಾನು ನೋಡ್ತಿರೋ ಪ್ರಕಾರ ಸೊಸೈಟಿಯಲ್ಲಿ ಯಾವ ತರ ಇದ್ದಾರೆ ಅಂತಂದ್ರೆ, ದುಡ್ಡಿದ್ರೇನೆ ಎಲ್ಲ, ದುಡ್ಡಿಲ್ಲ ಅಂದ್ರೆ ಏನು ಇಲ್ಲ ಅನ್ನೋ ತರ ಇದ್ದಾರೆ. ಸೊ ನೋಡೋಣ, ಕೇಳೋಣ ಜನಕ್ಕೆ ಏನೇನು ಹೇಳ್ತಾರೆ, ನೋಡೋಣ ಇವತ್ತು ಆನ್ಸರ್ಸ್. ನಿಮ್ ನೇಮ್? ಪ್ರಶಾಂತ್ ಸರ್. ಓಕೆ ಸರ್ ಆರುಮುಗ. ಓಕೆ, ನಿಮ್ಗೆ ಲೈಫ್ ಅಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ ಪ್ರೀತಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ? ವಿಶ್ವಾಸ, ಪ್ರೀತಿ ವಿಶ್ವಾಸ. ಓಕೆ, ಪ್ರೀತಿ ವಿಶ್ವಾಸ ಅದು ಮಕ್ಳಿದ್ದನಾದ್ರೂ ಆಗಿರ್ಲಿ, ವೈಫ್ ಇದ್ದನಾದ್ರೂ ಆಗಿರ್ಲಿ, ಪೇರೆಂಟ್ಸ್ ಇದ್ದನಾದ್ರೂ ಆಗಿರ್ಲಿ. ಓಕೆ, ಬಟ್ ಇನ್ ಕೇಸ್ ಯಾವಾಗಾದ್ರೂ ನಿಮ್ಗೆ ಹೆಂಗೆ ಅಂತಂದ್ರೆ ಸಿಚುಯೇಷನ್ ಯಾವ ತರ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಅಮೌಂಟ್ ನೀಡ್ ಇರುತ್ತೆ. ಸೊ ಅವಾಗ ಇವಾಗ ಹೆಂಗೆ ಅಂತಂದ್ರೆ ನೀವು ಆ ಪ್ರೀತಿನ ಕಳ್ಕೋಬೇಕಾಗಿರೋ ಸಿಚುಯೇಷನ್ಸ್ ಬರುತ್ತೆ. ಸೊ ಅವಾಗ ನೀವ್ ಯಾವ ತರ ಹ್ಯಾಂಡಲ್ ಮಾಡ್ತೀರಾ? ಪ್ರೀತಿನೇ ಮುಖ್ಯ ಆಗುತ್ತೆ. ದುಡ್ಡೇ ನಾಳೆ ಸಂಪಾದನೆ ಮಾಡ್ಬೋದು, ಇವತ್ತು ಬರುತ್ತೆ, ಇವತ್ತು ನಾಳೆ ಖಾಲಿ ಆಗುತ್ತೆ. ಪ್ರೀತಿ ಒಂದೇ ತರನೇ ಇರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು. ಸಾಗರ್ ಅಂತ. ಓಕೆ, ನಿಮ್ಗೆ ಲೈಫ್ ಅಲ್ಲಿ ಮನಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ ಲವ್ ಇಂಪಾರ್ಟೆಂಟ್ ಅಂತ? ಮನಿ. ಮನಿ. ಓಕೆ, ಏನಕ್ಕೆ ಮನಿ ಇಂಪಾರ್ಟೆಂಟ್? ಮನಿ ಏನಕ್ಕಂದ್ರೆ ಎಲ್ಲ ಲೈಫಲ್ಲಿ ಎಲ್ಲ ಹುಟ್ಟೋದೇ ಮನಿಯಿಂದ. ಲವ್ ಹುಟ್ಬೇಕಂದ್ರೆ ಮನಿ ಬೇಕು. ಓಕೆ, ಇನ್ ಕೇಸ್ ಎಲ್ಲಾದ್ರೂ ನಿಮ್ಗೆ ಮನಿ ಇರುತ್ತೆ, ಎಲ್ಲ ಇರುತ್ತೆ, ಓಕೆನಾ, ನಿಮ್ಗೇನೋ ಬ್ಯಾಡ್ ಸಿಚುಯೇಷನ್ ಆದ್ರೆ, ಸಮಥಿಂಗ್ ಏನೋ ಹರ್ಟ್ ಆಗಿರುತ್ತೆ, ನಿಮ್ಗೆ ಹೇಳ್ಕೊಳಕ್ ಒಂದು ಐ ಮೀನ್ ಯಾರಾದ್ರೂ ಬೇಕಾಗಿರುತ್ತೆ, ಆ ಪ್ರೀತಿ ಬೇಕಾಗಿರುತ್ತೆ. ಸೊ ಆ ಸಿಚುಯೇಷನ್ ಹೆಂಗ್ ಹ್ಯಾಂಡಲ್? ನನ್ನ ಪೇರೆಂಟ್ಸ್ ಇದಾರೆ, ನನ್ನ ಫ್ರೆಂಡ್ ಇದ್ದಾನೆ. ಅದೇ ಹೇಳಿದ್ದು ಪ್ರೀತಿ. ಐ ಮೀನ್ ಪ್ರೀತಿ ಅಂದ್ರೆ ಲೈಕ್ ಪೇರೆಂಟ್ಸ್ ಇದ್ದನಾದ್ರೂ ಆಗಿರ್ಬೋದು, ಲವ್ ಆಲ್ರೆಡಿ ಸಿಕ್ಕಿದೆ ನನ್ಗೆ, ಅದಕ್ಕೆ ಇವಾಗ ಮನಿ ಇಂಪಾರ್ಟೆಂಟ್. ಓಕೆ ಓಕೆ, ಥ್ಯಾಂಕ್ ಯು. ನಿಮ್ಗೆ ಲೈಫ್ ಅಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ ಆರ್ ಲವ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ? ಮೈನ್ ದುಡ್ಡಿದ್ರೆ ಲವ್ ಅಂತ ಬೇಜನ್ ತಗೋಬಹುದು. ದುಡ್ಡು ಮನಿ ಇಸ್ ಪವರ್. ಓಕೆ, ಇವಾಗ ದುಡ್ಡು ಇರುತ್ತೆ, ಎಲ್ಲ ಇರುತ್ತೆ, ಬಟ್ ನಿಮ್ಗೆ ಆ ಪ್ರೀತಿ ಸಿಕ್ಕಿರಲ್ಲ, ಲವ್ ಸಿಕ್ಕಿರಲ್ಲ, ಅವಾಗ ಏನ್? ನಿಮ್ಮೆಲ್ಲ ದುಡ್ಡಿದ್ಯಾ? ಇಲ್ಲ. ಹಂಗಾರೆ ಪ್ರೀತಿ ಇದೆಯಾ? ಇದೆಯಾ? ನನ್ನ ಹತ್ರ ದುಡ್ಡು ಇದೆ, ಪ್ರೀತಿನೂ ಇದೆ, ಬಟ್ ಅದನ್ನ ಬಳಸ್ಕೊಳ್ಳೋರು ಯಾರು ಇಲ್ಲ. ನಿಮ್ ನೇಮ್? ಚಂದ್ರಶೇಖರ್. ಓಕೆ, ನಿಮ್ಗೆ ಲೈಫ್ ಅಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ ಪ್ರೀತಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ? ನಮಗೆ ಪ್ರೀತಿ ಇಂಪಾರ್ಟೆಂಟ್. ಪ್ರೀತಿ ಇಂಪಾರ್ಟೆಂಟ್. ಓಕೆ, ಇವಾಗ ಇನ್ ಕೇಸ್ ಪ್ರೀತಿ ಎಲ್ಲ ಸಿಕ್ಕಿರುತ್ತೆ, ನಿಮ್ಗೆ ಆ ಪ್ರೀತಿ ಇನ್ನು ಖುಷಿಯಾಗಿ ಇಡ್ಬೇಕು ಅಂತ ನಿಮ್ಗೆ ಅನ್ಸಿರುತ್ತೆ, ಬಟ್ ನಿಮ್ ಹತ್ರ ದುಡ್ಡು ಇರಲ್ಲ, ಅವಾಗ ಸಿಚುಯೇಷನ್ ಹೆಂಗೆ ಹ್ಯಾಂಡಲ್ ಮಾಡಿ? ಪ್ರೀತಿ ಇದ್ರೆ ಆರಾಮಾಗಿ ದೊಡ್ಡ ಕಂಟಿನ್ಯೂ ಬರುತ್ತೆ. ಮನೋಹರ್. ಓಕೆ, ನಿಮ್ಗೆ ಲೈಫ್ ಅಲ್ಲಿ
ದುಡ್ಡು ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ ಪ್ರೀತಿ ಇಂಪಾರ್ಟೆಂಟ್? ಇಂಪಾರ್ಟೆಂಟ್. ದುಡ್ಡು ಇಂಪಾರ್ಟೆಂಟ್. ಓಕೆ, ಇವಾಗ ದುಡ್ಡಿತ್ತು, ದುಡ್ಡೆಲ್ಲ ಇರುತ್ತೆ, ಬಟ್ ನಿಮ್ಗೆ ಯಾವ್ದೋ ಒಂದು ಸಿಚುಯೇಷನ್ ಅಲ್ಲಿ ಲೈಕ್ ನಿಮ್ಗೆ ಇವಾಗ ಏನೋ ಲೈಕ್ ಬ್ಯಾಡ್ ಥಿಂಗ್ ಏನಾದ್ರು ಆಗಿರುತ್ತೆ, ಏನೋ ಸಮಥಿಂಗ್, ಬಟ್ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಆ ಪ್ರೀತಿ ಬೇಕಿತ್ತು ಅಂತ ಅನ್ಸುತ್ತೆ. ಸೊ ಅದು ದುಡ್ಡಿದ್ದಾನೆ ಸಾಲ್ವ್ ಆಗುತ್ತಾ? ದುಡ್ಡು ಅಲ್ಲ, ಪ್ರೀತಿ ಅಲ್ಲ, ಸಿಚುವೇಶನ್ಸ್ ಡಿಪೆಂಡ್ ಅಷ್ಟೇ. ಸಿಚುಯೇಷನ್ಸ್. ಓಕೆ, ಥ್ಯಾಂಕ್ ಯು. ವಾತ್ಸಲ್ಯ. ಓಕೆ, ನಿಮ್ಗೆ ಲೈಫ್ ಅಲ್ಲಿ ಮನಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ ಪ್ರೀತಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ? ಪ್ರೀತಿ ಜೊತೆಗೆ ಮನಿ ಎರಡು ಇಂಪಾರ್ಟೆಂಟ್ ಇದೆ. ಎರಡು ಇಂಪಾರ್ಟೆಂಟ್. ಓಕೆ, ಇನ್ನೊಂದ್ ಹೆಂಗ್ ಗೊತ್ತಾ, ನೀವು ಸ್ವಲ್ಪ ಇವತ್ತು ನನ್ನನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನು ಇವತ್ತು ಆಲ್ಮೋಸ್ಟ್ ಯಾರಿಗೂ ಲೈಕ್ ಕಾಲೇಜ್ ಹುಡುಗರು ಚಿಕ್ಕವ್ರಿಗೆ ಯಾರಿಗೂ ಯೂತ್ಸ್ಗೆ ಯಾರಿಗೂ ಕೇಳಿಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ ಅವ್ರಿಗಿನ್ನು ಲೈಫ್ ಅಂದ್ರೆ ಏನಂತ ಗೊತ್ತಿರಲ್ಲ, ಅಂಡ್ ಅವ್ರಿಗೆ ಪ್ರೀತಿ ಮತ್ತೆ ಲವ್ ಡಿಫ್ರೆನ್ಸ್ ಗೊತ್ತಿರಲ್ಲ ಗೈಸ್. ಆಕ್ಚುಲಿ ಅವರೆಲ್ಲ ಆಲ್ಮೋಸ್ಟ್ ಹೇಳೋದೇನು ಅಂತಂದ್ರೆ, ಇವಾಗ ನಾನೇ ಒಂದ್ ಕೇಳಿರ್ತೀನಿ ಲವ್ ಆರ್ ಮನಿ ಅಂತ ಕೇಳಿದಾಗ ಅವ್ರು ಚೂಸ್ ಮಾಡೋದು ಎವ್ರಿ ಒನ್ ಲೈಕ್ ಸ್ವಲ್ಪ ಜನ ಏನೋ ಅಮೌಂಟ್ ಅಂತ ಮನಿ ಅಂತ ಹೇಳ್ಬೋದು, ಬಟ್ ಅವ್ರ ಪ್ರೀತಿ ಅಂದ್ರೆ ಅವ್ರ ವೇನೆ ಬೇರೆ ಆಗಿರುತ್ತೆ. ಪ್ರೀತಿ ಅಂದ್ರೆ ಲೈಕ್ GF BF ಈ ತರ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಈ ಪ್ರೀತಿ ಅನ್ಕೊಂಡು ಹೋಗೋರು ತುಂಬಾ ಜನ ಇದಾರೆ. ಬಟ್ ನಾನ್ ಕೇಳಿದ್ದೇನು ಅಂತ ಹೇಳಿದ್ರೆ ಇವತ್ತು ಆಲ್ಮೋಸ್ಟ್ ಪ್ರೀತಿ ಅಂದ್ರೆ ತಂದೆ ತಾಯಿ ಪ್ರೀತಿ ಆಗಿರ್ಬೋದು, ಅಣ್ಣ ತಂಗಿ ಪ್ರೀತಿ ಆಗಿರ್ಬೋದು, ಗಂಡ ಹೆಂಡತಿ ಪ್ರೀತಿ ಆಗಿರ್ಬೋದು. ಸೊ ನಾನ್ ಕೇಳಿದ್ ಇದು. ಸೊ ಇವತ್ ನಾನು ಯಾರಿಗೂ ಆಲ್ಮೋಸ್ಟ್ ಚಿಕ್ಕ ಏಜ್ ಅವ್ರಿಗೆ ಯಾರಿಗೂ ಕೇಳಿಲ್ಲ, ನಾನು ಆಲ್ಮೋಸ್ಟ್ ಕೇಳಿರೋದೆಲ್ಲ ದೊಡ್ಡವ್ರಿಗೇನೆ ಇವತ್ತು. ಸೊ ನೋಡಿ, ಎಕ್ಸ್ಪೀರಿಯನ್ಸ್ ಆಗಿರೋರು, ಲೈಫ್ ಅಲ್ಲಿ ಅಷ್ಟೊಂದು ನೋಡ್ಕೊಂಡ್ ಬಂದಿರೋರು, ಅವ್ರು ಯಾವ ತರ ಆನ್ಸರ್ ಮಾಡಿದ್ರು ಅಂತ ನೋಡಿದ್ರಿ ಅಲ್ವಾ. ಸೊ ಆಲ್ವೇಸ್ ಲವ್ ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್. ನಿಮ್ ನೇಮ್? ವಿಶಾಲ್ ಅಂತ. ಓಕೆ, ನಿಮ್ಗೆ ಲೈಫ್ ಅಲ್ಲಿ ಮನಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ ಲವ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ಎರಡು ಕಣ್ಣಿಗೆ ಎರಡು ಇಂಪಾರ್ಟೆಂಟ್. ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಕ್ಕಾಗುತ್ತಾ ಯಾವ ತರ ಎರಡು ಇಂಪಾರ್ಟೆಂಟ್ ಅಂತ? ಇವಾಗ ಮನಿದ್ರೆ ಲವ್ ಬರುತ್ತೆ, ಲವ್ ಇದ್ರೆ ಮನಿ ಬರುತ್ತೆ. ಓಕೆ, ಬೇರೆ ಏನಾದ್ರು? ಓಕೆ, ಥ್ಯಾಂಕ್ ಯು. ಎಂತ ಆಲ್ವೇಸ್ ಲವ್ ಮ್ಯಾಮ್. ಲವ್? ಓಕೆ, ಇವಾಗ ಹಂಗಂದ್ರೆ ಇವಾಗ ನೀವು ಲವ್ ಅಂತಂದ್ರೆ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು. ನಿಮ್ಮ ಅಪ್ಪ ಆಗ್ಲಿ, ಪೇರೆಂಟ್ಸ್ ಆಗ್ಲಿ, ನಿಮ್ ಲವರ್ ಆಗ್ಲಿ, ಯಾರನ್ನಾದ್ರೂ ಚೆನ್ನಾಗಿ ನೋಡ್ಕೋಬೇಕು. ಮ್ಯಾಮ್ ಲೋಯಲ್ ಇರ್ಬೇಕು ಅಷ್ಟೇ ಮ್ಯಾಮ್. ಎಂತ? ಯಾರು ನೋಡ್ಲಿ ಲೋಯಲ್ ಇರ್ಬೇಕು. ಲಾಯಲ್ ಇರ್ಬೇಕಾ? ಯಾವ್ದು? ಅದೇ ಎಲ್ರು ನೋಡ್ಕೋತಾ ಇರ್ತಾರೆ, ಬಟ್ ನಿಮಗೆ ಸಿಚುಯೇಷನ್ ಅವ್ರನ್ನೆಲ್ಲ ನೋಡ್ಕೋಬೇಕಾಗಿರುತ್ತೆ. ಇನ್ ಕೇಸ್ ಅವ್ರು ನಿಮ್ ದುಡ್ಡಿಲ್ಲ ಅಂದ್ರೆ ಬಿಟ್ಟೋಗೋ ತರನು ಇರುತ್ತೆ. ಸೊ ಅವಾಗ ಯಾವ ತರ ಹ್ಯಾಂಡಲ್ ಮಾಡ್ತೀರಾ? ಅದು ಎಲ್ಲ ಅಡ್ಜಸ್ಟ್ ಮಾಡಿ ಆಮೇಲೆ ಹೇಳ್ಬೇಕು ಮ್ಯಾಮ್ ಈ ಕ್ವೆಶ್ಚನ್. ಓಕೆ ಓಕೆ, ಥ್ಯಾಂಕ್ ಯು. ನಿಮ್ ನೇಮ್? ನೀಲೇಶ್. ಓಕೆ, ನಿಮ್ಗೆ ಲೈಫ್ ಅಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ ಲವ್ ಇಂಪಾರ್ಟೆಂಟ್? ದುಡ್ಡು. ದುಡ್ಡು. ಓಕೆ, ಏನಕ್ಕೆ ಇಂಪಾರ್ಟೆಂಟ್ ಅನ್ಸುತ್ತೆ? ಅಕ್ಕ ದುಡ್ಡಿದ್ರೆ ಎಲ್ಲ ಇರುತ್ತಕ್ಕ. ಓಕೆ, ನಿಮ್ಗೆ ಯಾವ್ದಾದ್ರು ಸಿಚುಯೇಷನ್ ಅಲ್ಲಿ ಅಂದ್ರೆ ಈ ಟೈಮ್ ಅಲ್ಲಿ ನಾನು ದುಡ್ಡು ಇಲ್ದೆ ತುಂಬಾ ಸಫರ್ ಆಗಿದ್ದೀನಿ, ಆ ಟೈಮಲ್ಲಿ ನನ್ಗೆ ದುಡ್ಡು ಅಷ್ಟು ಇಂಪಾರ್ಟೆಂಟ್ ಆಗಿತ್ತು ಅನ್ನೋದು ಯಾವತ್ತಾದ್ರು ಒಂದ್ ಸಿಚುಯೇಷನ್ ಇತ್ತಾ? ಇವಾಗ ಸದ್ಯಕ್ಕೆ ಹಂಗಾಗಿಲ್ಲ ಅಕ್ಕ, ಮುಂದೆ ಗೊತ್ತಿಲ್ಲ, ಆಗ್ಬೋದು. ಆಗ್ಬಹುದು, ಬೇಡ ಆಗೋದ್ ಬೇಡ. ಆಗೋದ್ ಬೇಡ, ಆದ್ರೆ ಇವಾಗ ಕಾಲೇಜಲ್ಲಿ ಇದ್ದೀನಿ, ಸದ್ಯಕ್ಕೆ ಆಗಿಲ್ಲ. ಓಕೆ, ಥ್ಯಾಂಕ್ ಯು. ಒಂದು ಕ್ವಶನ್ ಕೇಳ್ತೀನಿ. ಏನ್ ಕ್ವೆಶ್ಚನ್ ಹೇಳಿ? ಓಕೆ, ನಿಮ್ ನೇಮ್? ಸಂದೇಶ್. ಓಕೆ, ನಿಮ್ಗೆ ಲೈಫ್ ಅಲ್ಲಿ ಮನಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ ಪ್ರೀತಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ? ಪ್ರೀತಿನೇ ಇಂಪಾರ್ಟೆಂಟ್. ಪ್ರೀತಿ ಇಂಪಾರ್ಟೆಂಟ್. ಓಕೆ, ಅದು ಪ್ರೀತಿ ಪೇರೆಂಟ್ಸ್ ಇದನ್ನಾದ್ರೂ ಆಗಿರ್ಬೋದು, ಆರ್ ಎಲ್ಸ್ ವೈಫ್ ಆಗಿರ್ಬೋದು, ಲವರ್ ಆಗಿರ್ಬೋದು, ವಾಟ್ ಎವರ್. ಓಕೆನಾ? ಖಂಡಿತ ಹೌದು. ಇನ್ ಕೇಸ್ ನೀವು ಇವಾಗ ಇಷ್ಟಪಟ್ಟಿರೋನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿರ್ತೀರಾ, ಬಟ್ ಏನ್ ಸಿಚುಯೇಷನ್ ಏನು ಅಂತ ಅಂದ್ರೆ ಮನಿ ಇರಲ್ಲ. ಸೊ ಅವಾಗೆಲ್ಲ ಅವ್ರು ಬಿಟ್ಟೋಗೋ ಲೆವೆಲ್ಗೆ ಆಗಿರುತ್ತೆ. ಸೊ ಅವಾಗ ಸಿಚುಯೇಷನ್ ಯಾವ ತರ ಹ್ಯಾಂಡಲ್ ಮಾಡ್ತಾರೆ? ಅವರೇ ದುಡಿತಾ ಇರ್ತಾರಲ್ಲ. ಓಕೆ, ಅವರೇ ದುಡಿತಾ ಇರ್ತಾರೆ. ಅದೇ ವಾಟ್ ಎವರ್, ಇನ್ ಕೇಸ್ ಮನಿ ಇಲ್ಲ ಅಂದ್ರೆ ನೀವ್ ಯಾವ ತರ ಹ್ಯಾಂಡಲ್ ಮಾಡ್ತೀರಾ? ಮ್ಯಾಮ್ ಬರೋಳೆ ಮನಿ ನೋಡ್ಕೊಂಡ್ ಬರಲ್ವಲ್ಲ ಫಸ್ಟ್ ಆಫ್ ಆಲ್. ಓಕೆ, ಓಕೆನಾ? ಮನಿ ನೋಡ್ಕೊಂಡ್ ಬರೋಳ್ ಯಾರು ಇಷ್ಟಪಟ್ಟಿರ್ತಾರೆ? ಫಸ್ಟ್ ಆಫ್ ಆಲ್ ಬಾಯ್ಸ್ ಅಷ್ಟೊಂದು ಕಾಮನ್ ಸೆನ್ಸ್ ಇರುತ್ತೆ ಈಗ. ಓಕೆನಾ? ಬರೋಳು ಹಂಗೆ ಯೋಚನೆ ಮಾಡ್ತಾಳೆ, ಈಗ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಕೊಂಡೇ ಬರ್ತಾಳೆ ಅಲ್ಲ. ಸೊ ನಡೆಯುತ್ತೆ ಈಗಿನ ಜನರೇಷನ್ ಅಲ್ಲಿ. ಆಲ್ಮೋಸ್ಟ್ ಎಲ್ರು ಇವಾಗ ಹುಡುಗಿರು ಈ ಜನರೇಷನ್ ಅಲ್ಲಿ ನೋಡಿದ್ರೆ ಜಾಸ್ತಿ ಎಲ್ಲ ಆಲ್ಮೋಸ್ಟ್ ದುಡ್ಡಿದ್ದ ಅಂದ್ರೇನೆ ಅಲ್ವಾ ಬರೋದು. ಇರ್ತಾರೆ ಮ್ಯಾಮ್, ಪ್ಯೂರ್ ಆಗಿರೋರು ಇರ್ತಾರೆ, ಸ್ವಲ್ಪ ಜನ ಸಿಗ್ತಾರೆ. ನಂತರ ಒಳ್ಳೆಯವರು ಇರ್ತಾರೆ ಅಲ್ವಾ? ಅದ್ ನಂಗೆ ಗೊತ್ತಿಲ್ಲ. ನಮಗ್ ಸಿಕ್ಕಿರೋಳಂತೂ ಒಳ್ಳೆಯವಳಾಗಿದ್ದಾಳೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಪ್ರಕಾಶ್. ನಿಮ್ ಲೈಫ್ ಅಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಲೈಫ್ ಇಂಪಾರ್ಟೆಂಟ್ ಅಂದ್ರೆ ದುಡ್ಡು ಇಂಪಾರ್ಟೆಂಟ್ ಆಗುತ್ತಾ ಇಲ್ಲ ಪ್ರೀತಿ ಇಂಪಾರ್ಟೆಂಟ್ ಆಗುತ್ತಾ? ದುಡ್ಡು ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಪ್ರೀತಿ ಇಂಪಾರ್ಟೆಂಟ್. ಓಕೆ, ಪ್ರೀತಿ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ? ಸಾಯೋವರೆಗೂ ಜೊತೆಲಿ ಇರ್ತದೆ, ಒಂದು ಅನನ್ಯತಾಗಿ ಒಳ್ಳೆ ರೀತಿಯಲ್ಲಿ ಇರ್ತದೆ. ದುಡ್ಡು ಇವಾಗ ಸಂಪಾದನೆ ಮಾಡ್ತೀವಿ, ನಾಳೆ ಕಳಿತೀವಿ.
ಓಕೆ ಶಾಶ್ವತ ಅದಲ್ಲ. ಓಕೆ. ಪ್ರೀತಿ ಇಂಪಾರ್ಟೆಂಟ್. ಇವಾಗ ಪ್ರೀತಿ ಅಂತಂದ್ರೆ ಇದು ಮಗಳಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಯಾರು ಆಗಿರ್ಬೋದು, ಅವ್ರ ಪ್ರೀತಿ ಸಿಕ್ಕಿರುತ್ತೆ, ಸಿಕ್ಕಿರುತ್ತೆ. ಚೆನ್ನಾಗಿರ್ತೀರಾ. ಓಕೆ. ಬಟ್ ಏನೋ ಒಂದ್ ಸಿಚುಯೇಷನ್ ದುಡ್ಡಿದ್ದ ತುಂಬಾ ಕಷ್ಟ ಆಗ್ಬೇಕಾಗುತ್ತೆ ಹಾ. ಲೈಫ್. ಓಕೆ. ಸೊ ಅವ್ರನ್ನ ಖುಷಿ ಇಡ್ಬೇಕಂತ ನಿಮ್ಗೂ ಅನ್ಸಿರುತ್ತೆ. Okay. ಸೊ ಅವಾಗ ಸಿಚುಯೇಷನ್ ಯಾವ ತರ ಹ್ಯಾಂಡಲ್ ಮಾಡಿ? ಸಿಚುವೇಶನ್ ಅಂದ್ರೆ ಆ ಪ್ರೀತಿ ಒಳಗಡೆನೆ ನಾವು ಆಗ್ಬಿಟ್ರೆ ಯಾವ ಕಷ್ಟ ಸುಖ ಯಾವ್ದು ಗೊತ್ತಾಗೋದಿಲ್ಲ ನಮ್ಗೆ. ಅವಾಗ ದುಡ್ಡು ಇಂಪಾರ್ಟೆಂಟ್ ಅಲ್ಲ. ಆ ಪ್ರೀತಿನ ಹಂಚ್ಕೊಂಡು ಯಾವಾಗ ಹೋಗ್ತಾ ಇರ್ತೀವಿ, ಆ ಪ್ರೀತಿ ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ದುಡ್ಡು ಇಂಪಾರ್ಟೆಂಟ್ ಬರಲ್ಲ. ಪ್ರೀತಿ ವಿಶ್ವಾಸ ಕರೆಕ್ಟ್ ಆಗಿ ಅದು ಆ ದುಡ್ಡು ಆ ಪ್ರೀತಿನಲ್ಲೇ ದುಡ್ಡು ಸಿಕ್ಕೋಗುತ್ತೆ ನಮ್ಗೆ. ಹೇಳ್ತಾ ಇದ್ದಾರೆ. ದುಡ್ಡು ಮೇಡಮ್ ಯಾವತ್ತು ಶಾಶ್ವತ ಅಲ್ಲ. ಪ್ರೀತಿ ಇಂಪಾರ್ಟೆಂಟು. ಆ ಪ್ರೀತಿ ನೀವು ಹೆಂಗ್ ಯಾವ ರೀತಿ ಪ್ರೀತಿಸ್ತೀರೋ ಅದು ಎಂಡವರಿಗೂ ಶಾಶ್ವತವಾಗಿ ಇರಬೇಕು. ದುಡ್ಡು ಸೆಂಟ್ರಲ್ ಸಿಕ್ತು ಅಂದ್ರೆ ಪ್ರೀತಿನ ನೆಗ್ಲೆಕ್ಟ್ ಮಾಡಬಾರ್ದು. ಆ ಪ್ರೀತಿ ಯಾವತ್ತು ಶಾಶ್ವತ. ದುಡ್ಡು ಇವತ್ತು ನಾವು ಸಂಪಾದನೆ ಮಾಡ್ಬೋದು, ಮಾಡಿದ್ ಕಳಿಬಹುದು. ಪ್ರೀತಿ ಸಂಪಾದನೆ ಒಂದ್ಸತಿ ಸಂಪಾದನೆ ಮಾಡೋದನ್ನ ಉಳಿಸ್ಕೋಬೇಕಷ್ಟೇ ಅದನ್ನ. ಥ್ಯಾಂಕ್ ಯು ಅಂತ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಥ್ಯಾಂಕ್ ಯು. ನಿಮ್ಮ ಹೆಸರು? ದುರ್ಗೇಶ್ ಅಂತ. ಓಕೆ. ನಿಮ್ಗೆ ಲೈಫ್ ಅಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ, ಪ್ರೀತಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ? ಮೇಡಮ್ ಪ್ರೀತಿಯನ್ನು ಇಂಪಾರ್ಟೆಂಟ್ ಅನಿಸುತ್ತೆ, ಬಟ್ ದುಡ್ಡು ಬೇಕು ಒಂದೊಂದು ಕೆಲವೊಂದು ಟೈಮಲ್ಲಿ. ಓಕೆ. ಸಿಚುಯೇಷನ್ಸ್ ಗೆ ದುಡ್ಡು ಬೇಕು ಹೌದು, ಅಂತ ಹೌದು. ಅನ್ಸುತ್ತೆ. ಓಕೆ. ಏನಾದ್ರು ಎಕ್ಸ್ಪ್ಲೈನ್ ಮಾಡಕ್ಕಾಗುತ್ತಾ ಸಿಚುಯೇಷನ್ಸ್ ಯಾವ್ದೇ ತರ ಬರುತ್ತೆ, ದುಡ್ಡು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ನಿಮ್ ಲೈಫ್ ಅಲ್ಲಿ ಯಾವತ್ತಾದ್ರೂ ಅನ್ಸಿದೆನಾ? ಅಂದ್ರೆ ಈ ಸಿಚುಯೇಷನ್ ನನ್ಗೆ ಇಷ್ಟು ಕಷ್ಟ ಆಗಿತ್ತು, ದುಡ್ಡು ಬೇಕಿತ್ತು, ಈ ತರ? ಕೆಲವೊಂದು ಟೈಮಲ್ಲಿ ಬೇಕಾಗುತ್ತೆ ಮೇಡಮ್, ದುಡ್ಡು ಬೇಕು. ಹಾ. ಬಟ್ ಪ್ರೀತಿಗಿಂತ ದುಡ್ಡೇನು ದೊಡ್ಡದಲ್ಲ. ಓಕೆ. ಬಟ್ ಕೆಲವೊಂದು ಸಿಚುವೇಶನ್ ಟೈಮಲ್ಲಿ ಬೇಕಾಗುತ್ತೆ. ಓಕೆ. ಇವಾಗೆಲ್ಲ ಯೂತ್ಸ್ ಹೆಂಗಿದ್ದಾರೆ ಅಂತ ಹೇಳ್ಬಿಟ್ರೆ, ದುಡ್ಡೇ ಎಲ್ಲ ಇಂಪಾರ್ಟೆಂಟ್, ದುಡ್ಡಿದ್ರೇನೆ ಎಲ್ಲ, ದುಡ್ಡಿದ್ರೇನೆ ಪ್ರೀತಿ ಅನ್ನೋ ತರ ಇದಾರೆ. ಸೊ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್ ಅದೇ ಹೇಳ್ತಾ ಇದೀವಲ್ಲ, ಕೆಲವೊಂದು ಟೈಮಲ್ಲಿ ಅವಶ್ಯಕತೆ ಇದ್ದಾಗ ಬೇಕಾಗುತ್ತೆ, ದುಡ್ಡುಗಳು ಬೇಕು. ಬಟ್ ಯಾವುದೇ ವಿಚಾರದಲ್ಲಿ ದುಡ್ಡಿನಿಂದ ಹೋಗ್ಬಾರ್ದು. ದುಡ್ಡಿದೆ ಅಂತ ಹೇಳಿ ಅದನ್ನ ಆ ಥರ ಯೂಸ್ ಮಾಡ್ಕೋಬಾರ್ದು. ಅವಶ್ಯಕತೆ ಇದ್ರೆ ಯೂಸ್ ಮಾಡ್ಕೋಬೇಕಷ್ಟೇ. ಪದ್ಮಾವತಿ. ಓಕೆ. ನಿಮ್ಗೆ ಲೈಫ್ ಅಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ? ಇವಾಗ ಮಕ್ಕಳು ಅವ್ರ ಪ್ರೀತಿ, ಗಂಡನ ಪ್ರೀತಿ ಇದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ಗಂಡನ ಪ್ರೀತಿ, ಮಕ್ಳ ಪ್ರೀತಿ ಇಂಪಾರ್ಟೆಂಟ್. ಓಕೆ. ಇವಾಗ ಪ್ರೀತಿ ಎಲ್ಲ ಇರುತ್ತೆ ನಿಮ್ಗೆ, ಸಿಚುಯೇಷನ್ಸ್ ಏನು ಹೇಳಕ್ ಆಗಲ್ಲ ಯಾವ್ಯಾವ ತರ ಬರುತ್ತೆ ಅಂತ. ಸೊ ದುಡ್ಡು ಬೇಕಾಗಿರುತ್ತೆ, ಅಷ್ಟು ಇಂಪಾರ್ಟೆಂಟ್ ಇರುತ್ತೆ. ಸೊ ಆ ಸಿಚುಯೇಷನ್ ಯಾವ ತರ ಹ್ಯಾಂಡಲ್ ಮಾಡ್ತೀರಾ? ಕಷ್ಟಪಟ್ಟು ಹ್ಯಾಂಡಲ್ ಮಾಡ್ಬೇಕು. ಕಷ್ಟಪಟ್ಟು ಹ್ಯಾಂಡಲ್ ಮಾಡ್ಬೇಕು. ಓಕೆ. ಇವಾಗಿನ ಯೂತ್ಸ್ ಎಲ್ಲ ಯಾವ ತರ ಇದಾರೆ ಅಂದ್ರೆ, ದುಡ್ಡಿದ್ರೇನೆ ಎಲ್ಲ, ದುಡ್ಡಿದ್ರೇನೆ ಪ್ರೀತಿ ಅನ್ನೋ ತರ ಇದಾರೆ. ಸೊ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಪ್ರೀತಿ ಮುಖ್ಯ, ದುಡ್ಡು ಮುಖ್ಯ ಇಲ್ಲ ನಮ್ಗೆ. ಥ್ಯಾಂಕ್ ಯು. Welcome. ಥ್ಯಾಂಕ್ ಯು. ಸೊ ಗೈಸ್, ನನಗೆ ಒಂದು ಕ್ವಶನ್ ನೆನಪಾಗುತ್ತೆ. ಇವಾಗ ಎಕ್ಸಾಂಪಲ್, ಇವಾಗ ಹುಡುಗ ಹುಡುಗಿನ ಬಿಟ್ಟು ಹೋಗಿದ್ರೆ, ಹುಡುಗಿ ಹುಡುಗನ್ ಬಿಟ್ಟು ಹೋಗಿದ್ರೆ, ಸೊ ಅವರು ಅವಾಗ ಅವ್ರ ಬಗ್ಗೆ ಯಾಕೆ ಥಿಂಕ್ ಮಾಡ್ತಾರೆ? ನೆಕ್ಸ್ಟ್ ಅವ್ರ ಬಗ್ಗೆನೇ ಲೈಕ್ ಡಿಪ್ರೆಷನ್ಗೆ ಹೋಗೋದು, ಅದು ಇದು ಅಂತ ಎಲ್ಲ ಮಾಡ್ತಾ ಇರ್ತಾರೆ ಅಲ್ವಾ? ಸೊ ಅವ್ರ ಬಗ್ಗೆ ಯಾಕೆ ಥಿಂಕ್ ಮಾಡ್ತಾರೆ? ಇಫ್ ಲವ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನ್ನೋದಾದ್ರೆ ಇದೆಲ್ಲ ಯಾಕೆ ಮಾಡ್ಬೇಕು? ಅವ್ರು ಅವಾಗ್ಲೂ ಮನಿನೇ ಥಿಂಕ್ ಮಾಡ್ಬೋದಾಗಿತ್ತಲ್ಲ. ಬಿಡು, ಬಿಟ್ಟೋದ್ಲು, ನೆಕ್ಸ್ಟ್ ನಾನು ನೋಡೋಣ, ನನ್ನ ಕೆರಿಯರ್ ನೋಡ್ಕೊಳ್ಳೋಣ, ನಾನು ಅಮೌಂಟ್ ಮಾಡೋದು ನೋಡೋಣ, ದುಡ್ಡು ಮಾಡೋದು ನೋಡೋಣ ಅಂತ ಇದು ಮಾಡ್ಬೋದಾಗಿರಲ್ಲ ಗೈಸ್. ಸೊ ಅವ್ರು ಯಾಕೆ ಮಾಡಲ್ಲ? ಅಂಡ್ ಎಷ್ಟೊಂದು ಜನ ಪೇರೆಂಟ್ಸ್ ನ ಕಳ್ಕೊಂಡಿರೋರು ಇದ್ದಾರೆ, ಅಂಡ್ ಮಕ್ಳನ್ನು ಕಳ್ಕೊಂಡಿರೋರು ಇದ್ದಾರೆ. ಸೊ ದುಡ್ಡು ಇರೋರು ಈಗ ಕಳ್ಕೊಂಡಿರೋರು, ಸೊ ಅವರು ಥಿಂಕ್ ಮಾಡ್ಬೋದು ಅಲ್ವಾ? ಬಿಡು, ಆಯ್ತು, ಏನೋ ಆಗಿದ್ದಾಯ್ತು, ನಾವು ದುಡ್ಡು ಮಾಡೋದು ನೋಡೋಣ, ಅದು ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅವ್ರು ಇದಕ್ಕೆಲ್ಲ ಬೇಜಾರು ಏನಕ್ಕೆ ಆಗ್ಬೇಕು? ಸೊ ಇದೆಲ್ಲ ಥಿಂಕ್ ಮಾಡಿದ್ರೆ ನನ್ಗೆ ಅನ್ಸೋದೇನು ಅಂತ ಹೇಳಿದ್ರೆ, ಅಫ್ಕೋರ್ಸ್ ಲವ್ ಈಸ್ ಇಂಪಾರ್ಟೆಂಟ್ ಅಂತ. ಸೊ ಗೈಸ್, ಇಷ್ಟೊತ್ತು ನೋಡಿದ್ರಲ್ಲ ಎಷ್ಟು ಜನ ಲವ್ಗೆ ಇಂಪಾರ್ಟೆನ್ಸ್ ಕೊಡ್ತಾರ ಆರ್ ಮನಿಗೆ ಇಂಪಾರ್ಟೆಂಟ್ ಕೊಡ್ತಾರ ಅಂತ ಹೇಳ್ಬಿಟ್ಟು. ಸೊ ನಾನು ಆಲ್ಮೋಸ್ಟ್ ಕೇಳ್ದಂಗೆ ಎಲ್ಲರೂ ಆಕ್ಚುಲಿ ಈಕ್ವಲ್ ಆಗಿತ್ತು. ಲವ್ ಅಂದ್ರೆ ಲವ್ ಅಂತ ಸ್ವಲ್ಪ ಜನ ಹೇಳಿದ್ರು, ಬಟ್ ಈಕ್ವಲ್ ಆಗೇ ಇತ್ತು ಮನಿ ಲವ್ ಅಂತ ಅಂದ್ರೆ. ಬಟ್ ನನ್ನ ಪ್ರಕಾರ ಏನಪ್ಪಾ ಅಂತ ಅಂದ್ರೆ, ಸೊ ಲವ್ ಅಂದ್ರೇನೆ ಇಂಪಾರ್ಟೆಂಟ್. ತಂದೆ ತಾಯಿ ಪ್ರೀತಿ, ಸಿಬ್ಲಿಂಗ್ಸ್, ಬ್ರದರ್ ಸಿಸ್ಟರ್, ಇವೆಲ್ಲ ಬಾಂಡಿಂಗ್ ನಿಮ್ಗೆ ಎಷ್ಟು ದುಡ್ಡು ಕೊಟ್ರು ಸಿಗಲ್ಲ. ಸೊ ಲವ್ ಕೂಡ ಅಷ್ಟೇ, ನಮ್ಗೆ ಎಷ್ಟು ದುಡ್ಡು ಕೊಟ್ರು ಸಿಗಲ್ಲ. ಸೊ ನನ್ನ ಪ್ರಕಾರ ಏನಪ್ಪಾ ಅಂದ್ರೆ, ನಮ್ಮ ಮನ್ಸಿಗೆ ನೆಮ್ಮದಿ ಇತ್ತು, ಸೊ ನಾವು ಮಾಡೋದಕ್ಕೆಲ್ಲದಕ್ಕೂ ಸಪೋರ್ಟಿವ್ ಆಗಿದ್ರು ಅಂತ ಹೇಳಿದ್ರೆ, ಸೊ ನಮ್ಗೆ ಎಲ್ಲ ತುಂಬಾ ನಮ್ಗೆ ಸಪೋರ್ಟಿವ್ ಆಗಿರೋರು ಇದ್ರು ಅಂತ ಹೇಳಿದ್ರೆ, ಸೊ ಇದೇ ಸಾಕು ಅಲ್ವಾ? ನಾವು ನೆಕ್ಸ್ಟ್ ಎಷ್ಟು ಬೇಕಾದ್ರೂ ದುಡ್ಡು ಮಾಡ್ಬೋದು. ಸೊ ಇನ್ನೊಂದು ಕೂಡ ಏನಂತ ಹೇಳಿದ್ರೆ, ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಬಟ್ ಈ ಒಂದ್ ಟೈಮ್ ನಾವು ಆ ಪ್ರೀತಿ ಕಳ್ಕೊಂಡ್ವಿ ಅಂತ ಹೇಳಿದ್ರೆ, ಮತ್ತೆ ನಮ್ಗೆ ಆ ಪ್ರೀತಿ ಬೇಕು ಅಂತ ನಾವು ಕೇಳ್ಕೊಂಡ್ರೆ ಆ ಪ್ರೀತಿ ಸಿಗಲ್ಲ. ಸೊ ನನ್ನ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ, ಲವ್ ಈಸ್ ಇಂಪಾರ್ಟೆಂಟ್ ಅಂತ ನನ್ನ ಪ್ರಕಾರ ಗೈಸ್. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ಎಂಡ್ ವರ್ಗೂನು ಸ್ಕಿಪ್ ಮಾಡ್ದೇನೆ ನನ್ನ ಎಲ್ಲಾ ವಿಡಿಯೋಸ್ನು ನೋಡಿ ಗೈಸ್. ಸೊ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.
and don't forget to subscribe, play, like and share.